ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ, ಅವ್ರು ಬರೋಕೆ ಟೈಮ್ ತಗತ್ತವ್ರೆ. ಇವಾಗ ಇನೋವತ್ತಲ್ಲಿ ನೋಡ್ಬೇಕಾರೆ ಇನೋವ ಅಂದ್ರೆ ನೋ ಅಂತ ಬರುತ್ತೆ, ಇನೋವ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ್ ಜೈಲಿಂದ ಆಚೆ ಬಂದ. ಅಲ್ಲ ಗುರುಗಳೇ, ನೀವು ಇನೋವಾದಲ್ಲಿ ಎನ್ವೋ ಇದೆ, ನಾನ್ ಚೆಕ್ ಮಾಡಿರ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ. ಹೆಂಗ್ ಹುಡುಕ್ತೀರ ಗುರುಗಳು ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಕಾಕಿ ತಪ್ಪು ಮಾಡಿದವ್ರಿಗೆ 4 ಕಾಕಿ. ಈ ಪೊಲೀಸರನ್ನ ಎದುರ್ಕೊಂಡ್ರೆ ನಿಮ್ಗೆ ಉಳಿದಿರ್ತ ಬಾಕಿ. ನಂತರ ಒಳ್ಳೆಯರಾದ್ರೆ ಬಿರಿಯಾನಿನೂ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಡಾಕ್ಟ್ರು, ಪೊಲೀಸರು, ಲಾಯರು, ಜಡ್ಜ್ ಮೇಡಮ್ ಅವರು, ಪ್ರತಿಯೊಂದು ಕರ್ನಾಟಕ ಜನ ಎಲ್ಲರೂ ಕೂಡ ನಂಗೆ ದುಡ್ಡು ಕೊಟ್ಟಿದ್ದಾರೆ. ಕೊಡ್ತಾರೆ. ಜನಗಣ ಮನ ಅಧಿನಾಯಕ ಜಯ ಹೇ. रुकना कभी सीखा नहीं, झुकना हमें आता नहीं, जब तक है ना जब तक है दम. जय तिरंगा पन्ना जल उठाई भाट माँ के कसम. राष्ट्रगान शुरू करो. वंदे मातरम, बोलो भारत माता की जय. One, two, three. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ದೇಶ ನಾವು ಕೊಟ್ಟಿರೋ ದೇಶ ಇದು. ಗುರುಗಳೇ, ದರ್ಶನ್ ಅವರು ರಿಲೀಸ್ ಆಗ್ತಾರಾ ಇಲ್ವಾ? ಸರ್, ಒಳ್ಳೆ ಪ್ರಶ್ನೆ ಕೇಳಿದೆ ಸರ್. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ರೆ ಗೊತ್ತಾ? ಹುಟ್ಟಕ್ಕಿಂತ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಸಾಯಿಸ್ತಾನೆ ಅಂತ ಗೊತ್ತು. ನಾನು ಸಾಯ್ತೀನಿ ಅಂತ ಕೃಷ್ಣನಿಗೆ ಗೊತ್ತು. ಜೈಲಲ್ಲಿ ಅದು ಅವ್ರು ಜೈಲಲ್ಲೇ ಹುಡ್ತಾರೆ, ಅವರೇ ಆಚೆ ಬರ್ತಾರೆ. ಯಾಕೆ ದರ್ಶನ್ ಬರಬಾರ್ದು? ಕೃಷ್ಣ ಕರ್ಣನ್ಗೆ ಹೇಳ್ತಾರೆ, ಕರ್ಣನ್ಗೆ ಹೇಳೋದು ಇದು. ಕೃಷ್ಣ, ನಿನಗಾರು ಒಳ್ಳೆ ಫ್ರೆಂಡ್ಸು ದುರ್ಯೋಧನ ಇದ್ದಾನೆ, ದುರ್ಯೋಧನಗೋಸ್ಕರ ನೀನು ಒಳ್ಳೆ ಫ್ರೆಂಡು ಅಂತ ಹೇಳ್ತಾರೆ. ನಾನು ಇವ್ರ ಕಡೆ ಇರ್ಬೋದು, ನಾನೇ ಮೋಸ ಮಾಡಿದಂತ ಎಲ್ಲ ನನಗೆ ದೂರ್ತಾರೆ. ಆದರೆ ನಾನು ಹುಟ್ಟಕ್ಕಿಂತ ಮುಂಚೆ ನನ್ನ ಸಾಯಿಸೋಕೆ ಕಾಯ್ತಾ ಇದ್ರು. ಆದರೂ ನಾನು ಹುಟ್ಟಿದೆ. ನಾನು ಹುಟ್ಟಿದ್ದು ಜೈಲಲ್ಲಿ ಹುಟ್ಟಿದೆ. ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಆದ್ಮೇಲೆ ನಾನು ಹುಟ್ಟಕ್ಕೆ ಮುಂಚೆ ನಂಗೆ ಗೊತ್ತು ನಾನು ಸಾಯ್ತೀನಿ ಅಂತ. ನಾನು ಹುಡ್ತೇನೆ. ಹಲೋ, ನಾನು ದಿವ್ಯಾ ಮಾತಾಡ್ತಾ ಇದ್ದೀನಿ, KDFC ಇಂದ. ದಿವ್ಯಾ, ನೀನು ಚೆನ್ನಾಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ. ನೀವು ಊಟ ಏನಾದ್ರು ಮಾಡ್ದಾ? ಹೆಂಗೆ ಸರ್? ನೀವಿನ್ನೂ ಲೋನ್ ಕಟ್ಟಿಲ್ಲ ಸರ್. ನೀವು ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ? ಹಿಂಗೆ ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು. ಕೆಲ್ಸ ಏನೋ ನಡೀತಾನೆ ಇರುತ್ತೆ. ಕೆಲ್ಸನೆಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲ್ಸ ಇಲ್ಲಿ ಮುಗಿಯಲ್ಲ, ಗೊತ್ತಾಯ್ತಾ? ಮದ್ವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನು ಮದ್ವೆ ಆಗಿಲ್ಲ. ಜೀವನದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡು ನೀನೇ ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಟ್ರೆ ಸರ್ ಅದು ಬಿಡಿ ಸರ್. ಲೋನು ನಿನ್ ಅತ್ತನ ಇಷ್ಟ ಹೇಳಿದ್ಮೇಲೆ ಲೋನ್ ಅಂತ 2 ಫೋನ್. ಸೂರ್ಯಗ್ರಹಣ ಹೇಗಾಗುತ್ತೆ? ಈ ಸೂರ್ಯನಿಗೂ ಭೂಮಿಗೂ ಮಧ್ಯೆ ಅಂದ್ರೆ ಸೂರ್ಯ ಗಂಡ, ಭೂಮಿ ಹೆಂಡತಿ, ಅವ್ರ ಮಧ್ಯೆ ಇನ್ನೊಬ್ಬ ಬರ್ತಾನೆ, ಅವಾಗ ಗ್ರಹಣ ಆಗುತ್ತದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ರಾಹುಲ್ ಗಾಂಧಿ ಒಂದು ಕಡೆ ವೇದಿಕೆಯಲ್ಲಿ ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಕ್ ನನ್ ಮಗನೇ ಅಂತ. ಗೋಮಳೆ ನೋಡ್ ಇನ್ಮೇಲೆ ಪ್ರದೀಪ್ ಅಣ್ಣಂದು ಪರ್ಮನೆಂಟ್ ಆಗಿ ಇದೇ ಪರಿಸ್ಥಿತಿ.
DK ಮುಂದೆ ಏನು ನಡೆಯಲ್ಲ, ತಲೆಗೆ ಹೊಡೆದ್ಬಿಟ್ಟು ಓಡಿಸ್ತಾ ಇರ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟು ದಿವಸ ಸಿದ್ದರಾಮಯ್ಯ ಅವರಿದ್ರು, ಏನು ಅಣ್ಣ ಪಂಚ್ ಡೈಲಾಗ್ಗಳು ಹೊಡೆದಿರೋದೇನು, ನಟ ಭಯಂಕರ ತರ ಆಕ್ಟಿಂಗ್ ಮಾಡಿರೋದೇನು, ಕನ್ನಡ ಮತ್ತೆ ತೆಲುಗು ಸಿನಿಮಾ ಡೈಲಾಗ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದಿಷ್ಟು ಮಸಾಲಾ ಪಂಚ್ ಡೈಲಾಗ್ಗಳನ್ನ ರೆಡಿ ಮಾಡ್ಕೊಂಡು ಮಾಸ್ ಡೈಲಾಗು, ಮೋಟಿವೇಶನ್ ಡೈಲಾಗ್ ಅಂತ ಹೇಳಿ ಪುಂಗಿದ್ದು ಅಂತ ಹೇಳಿದ್ರೆ ಯಾರೂ ಅಷ್ಟೊಂದು ಪುಂಗೋದಕ್ಕೆ ಸಾಧ್ಯನೇ ಇಲ್ಲ. ಪುಂಗದ್ರಲ್ಲೇ ರೆಕಾರ್ಡ್ ಮಾಡ್ಬಿಟ್ಟಿದ್ರು ಅಣ್ಣ. ಇನ್ಮೇಲೆ ಎಲ್ಲ ಬಂದ್, ಏನೂ ಇಲ್ಲ. ಇನ್ಮೇಲೆ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಬೇಕು ಅಷ್ಟೇ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಗೈಸ್ ಬನ್ನಿ, ಇವನು ಆರ್ಟಿಸ್ಟ್ ಧರುಂಧರ್ ಮೂವಿ ಹೀರೋಯಿನ್ ತರ ರೆಡಿ ಆಗ್ತಾನಂತ ನೋಡೋದ್ ಬನ್ನಿ. ದರಿದ್ರ ನನ್ ಮಗ ಅದ. ಅಯೋಗ್ಯ. ಇವತ್ತು ನಮ್ಮ ಅವ್ವ ಹೇಳ್ತಿದ್ಲು, ನಾನೇ ಇಡೀ ಊರಿಗೆ ನಂಬರ್ 1 ಅಯೋಗ್ಯ ಅಂತ, ಗೊತ್ತಾ? ನಾನೇ ನಂಬರ್ 1 ಅಯೋಗ್ಯ ಅಂತ ಕಾಣ ಇಡೀ ಊರಿಗೆ. ಮತ್ತೆ ಇವನ್ ಯಾರಲ್ಲ ಆಗಸ್ಟ್ 12 ಪಿಕ್ಚರ್ ಬರ್ತದೆ, ಹೋಗಿ ಮಂಡ್ಯ ಥಿಯೇಟರ್ ನೋಡ್ಲಾ? ಅಯೋಗ್ಯ ಟೋಣ ಅಯೋಗ್ಯ. ಮತ್ತೆ ಇವನು ಯಾರಲ್ಲ? ಅಯೋಗ್ಯ. ಅಯೋಗ್ಯ